ಭಾರತೀಯ ಆಹಾರವನ್ನ ಸೇವನೆ ಮಾಡಿದ್ರೆ ಸಹಿತ ಅಷ್ಟೊಂದು ಅನಾರೋಗ್ಯದ ಸಮಸ್ಯೆಗಳಾಗಲಿ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಷ್ಟೇ ಪೂರಿ ಸಬ್ಜಿ, ಅದು ಎಣ್ಣೆ, ಪರೋಟ, ಆಲೂ ಪರೋಟ, ಅದು ಎಣ್ಣೆ, ತುಪ್ಪ, ಒಂದು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ಆರೋಗ್ಯಕರವಾದಂತ ಆಹಾರ ಅಂದ್ರೆ ರಾಜು ಚೂಸ್ ಮಾಡ್ಬೇಕಂದ್ರೆ ಸಾತ್ವಿಕದ್ದು ವೆರಿ ಟಫ್. ನಾವು ಹೈಟೆಕ್ ಫುಡ್ ಮತ್ತೆ ಇದನ್ನು ತಿಂತೀವಿ, ರಾಜಮುಡಿ ಅದನ್ನೇ ತಿನ್ಬೇಕಂತೀವಿ. ಈಗಿನ ಆಹಾರ ಪದ್ಧತಿ ಎಷ್ಟು ಡೇಂಜರಸ್. ಸೋರಿಯಾಸಿಸ್, ಆಟೋಮಿನ್ ಡಿಸಾರ್ಡರ್ಸ್, ಲೇಡೀಸ್ಗೆ ಬ್ಲೀಡಿಂಗ್ ವಿತ್ ಪೇನ್, ಯುಟ್ರಿನ್ ಫೈಬ್ರಾಯ್ಡ್, ಪಿಸಿಒಡಿ ಪ್ರಾಬ್ಲಮ್ಸ್, ಇನ್ನೂ ಅವ್ರು 19 ವರ್ಷ ಆಗಿಲ್ಲ ಆಗಲೇ ಪ್ರಾಬ್ಲಮ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಇವೆಲ್ಲ ಆಗೋದಕ್ಕೆ ಕಾರಣ ಏನು? ನಾವು ಆ ಎರಡನ್ನ ನಾವು ಚೆನ್ನಾಗಿತ್ತು ಅಂದ್ರೆ ವಿ ಕ್ಯಾನ್ ಎಂಜಾಯ್ ಅವರ್ ಲೈಫ್ ಮೋರ್ ದೆನ್ 120 years. ಶುಗರ್ ಬರೋದು ಸ್ವೀಟ್ಸ್ ಇಂದಲ್ಲ, ರಾಗಿ, ಅಕ್ಕಿ, ಜೋಳದಿಂದ. ಅದರಲ್ಲಿ 70%. ಅದಕ್ಕೆ ನಾವು ಕಷ್ಟಪಟ್ಟರೆ ಈ ಮಸಾಲೆ ಪದಾರ್ಥಗಳು ಜಾಸ್ತಿ ಆಗ್ತದೆ, ಆಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತವೆ. ಅದೆಲ್ಲ ಸುಳ್ಳು. ಗ್ರೀನ್ ಚಿಲ್ಲಿ ಸೋ ಇಂಪಾರ್ಟೆಂಟ್, ಮಸಾಲೆ ಇಸ್ ಸೋ ಇಂಪಾರ್ಟೆಂಟ್. ಬಟ್ ಏನು ಅಂದ್ರೆ ಮೋಸ್ಟ್ ಪಾಯ್ಸನಸ್ ಅಂದ್ರೆ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಅಂಡ್ ಸಾಲ್ಟ್, ನಾಟ್ ಸ್ಪೈಸಸ್. ಅಯ್ಯೋ ಅವ್ರ ಮನೆಗೆ ಹೋಗಿದ್ದೆ, ಮಸಾಲೆ ಜಾಸ್ತಿ ಹಾಕಿದ್ರು ನಾನು ಹೊಟ್ಟೆ ಕೆಡ್ತು ಅನ್ನೋದು ದಟ್ಸ್ ನಾನ್ ಸೆನ್ಸ್. 50% ಮೇಲೆ 80% ಏಕದಳದ ಆಟಗಳ ಆಹಾರ. ಬರೀ ತಿನ್ನೋದ್ರಿಂದನೇ ಪ್ರಾಬ್ಲಮ್ ಆಗಿರುತ್ತೆ. 10 ದಿನ ಊಟ ಮಾಡಿಲ್ಲ ಅಂತ ನಾವು ಸಾಯಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ ಹಿರಿಯರು ಹೇಳಿದರೆ ಇದು ಗಾದೆ ಮಾತಾಗಿದೆ. ಹಾಗಿದ್ರೆ ಅತಿಯಾದಂಥ ಮಾತಾಡೋರಿಗೆ ಅಥವಾ ಸಮಯೋಚಿತವಾಗಿ ಮಾತಾಡೋರಿಗೆ ಯಾವತ್ತೂ ಕೂಡ ಜಗಳ ಇರಲ್ಲ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಆಹಾರವನ್ನು ಯಾರು ಸೇವನೆ ಮಾಡ್ತಾರೆ ಅವರಿಗೆ ಯಾವತ್ತೂ ಕೂಡ ರೋಗ ಬರೋದಿಲ್ಲ ಅಂತಲೇ ಹೇಳ್ತಾರೆ. ಅದೇ ಒಂದು ವಿಶ್ಲೇಷಣೆ ಪ್ರಕಾರ ನಾವು ಮಾತಾಡ್ತಾ ಇರುವಂಥದ್ದು ಆಹಾರವು ಯಾವತ್ತೂ ನಮ್ಮ ದೇಹಕ್ಕೆ ಔಷಧಿ ಆಗಿರಬೇಕೇ ಹೊರತು ನಾವು ತಿನ್ನುವಂಥ ಆಹಾರ ಯಾವತ್ತೂ ಕೂಡ ನಮಗೆ ಅದು ವಿಷಕಾರಿತ ಆಗಿರಬಾರ್ದು ಅನ್ನೋದನ್ನು ನಾವು ಹೇಳ್ತೀವಿ. ಹಾಗಿದ್ರೆ ಉತ್ತಮವಾಗಿರುವಂಥ ಆಹಾರ ಅಂತಂದ್ರೆ ಯಾವುದು, ಯಾತಕ್ಕಾಗಿ ನಾವು ಆಹಾರವೇ ಔಷಧಿ ಅಂತ ಹೇಳ್ತೀವಿ, ಈ ಎಲ್ಲ ವಿಷಯವನ್ನ ಇವತ್ತಿನ ದಿವಸ ನಾವು ಮಾತಾಡ್ತಾ ಇದ್ದೀವಿ ಸಮಥಿಂಗ್ ಸ್ಪೆಷಲ್ ಅಲ್ಲಿ. ಈ ಒಂದು ಸಮಥಿಂಗ್ ಸ್ಪೆಷಲ್, ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ ಸ್ಪೆಷಲ್ ಆಗಿರುವಂತಹ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ಅಂತ ಹೇಳ್ಬೋದು, IAS ಅಧಿಕಾರಿ, ಜೊತೆಗೆ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಆವಿಷ್ಕಾರಗಳನ್ನ, ಇನೋವೇಷನ್ಸ್ ಅನ್ನ ಮಾಡೋದ್ರ ಮೂಲಕ ಮಿರಾಕಲ್ ಅಂತ ಒಂದು ಬ್ರ್ಯಾಂಡ್ ಅನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡ್ತಿದ್ದಾರೆ. ಅದು IAS ನಿವೃತ್ತ ಅಧಿಕಾರಿಗಳು, ಜೊತೆಗೆ ಡಾಕ್ಟರ್ SM ರಾಜು ಸರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ರಾಜು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸರ್. ನಂದು ಪ್ರಶ್ನೆ ಏನು ಕಾಡತ್ತಂದ್ರೆ, ಸಾಕಷ್ಟು ನಾವು ವೃತ್ತಿಯಲ್ಲಿ ಇದ್ಕೊಂಡು ಅದೇ ವೃತ್ತಿಯಲ್ಲಿ ಇದ್ಕೊಂಡು ನಿವೃತ್ತರಾಗಿ ಆರಾಮಾಗಿ ಜೀವನವನ್ನ ಕಳೀತಾ ಇರ್ತಾರೆ. ನಿಮಗೆ ಯಾಕೆ ಇದು ಆಸೆ ಬಂತು IAS ಅನ್ನ ನಿವೃತ್ತಿಯನ್ನ ಘೋಷಿಸಿ ಅದ ನಂತರ ಆರೋಗ್ಯದ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಮಿರಾಕಲ್ ಡ್ರಿಂಕ್ಸ್ ಅನ್ನ ಒಂದು ಅತ್ಯದ್ಭುತವಾಗಿರುವಂತಹ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಂದ್ರೆ, ಇದ್ರ ಜೊತೆಗೆ ಆಹಾರವೇ ಔಷಧಿ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕೂಡ ತಂದಿದ್ದಾರೆ. ಮೊದಲೇದಾಗಿ ಹೇಳಿ, ಫಸ್ಟ್ ಹೇಗೆ ಒಂದು ನೀವು ಡೈವರ್ಟ್ ಆದ್ರೆ IAS ಇಂದ ಈ ಒಂದು ಹೆಲ್ತ್ ಇಂಡಸ್ಟ್ರಿಗೆ? ಒಂದು ಹೇಳ್ತೀನಿ, ಒಂದು ನೆಸೆಸಿಟಿ ಪ್ರಾಬ್ಲಮ್. ನನಗೆ ಆಸ್ ಎ ಗಿಫ್ಟ್ ಆಗಿ ರುಮೆಟೆಡ್ ಆರ್ಥರೈಟಿಸ್, ನನ್ನ ಅಪ್ಪನಿಗೆ ಗಿಫ್ಟ್ ಆಗಿ ಕಿಡ್ನಿ ಫೇಲ್ಯೂರು, ಆಮೇಲೆ ಅವನ ಡಯಾಲಿಸಿಸ್, ಮತ್ತೆ ಆಸ್ ಎ ಗಿಫ್ಟ್ ಆಗಿ ಬ್ಲಡ್ ಕ್ಯಾನ್ಸರ್, ದಟ್ ಇಸ್ ಏಮೆಲ್ ಟು ಮೈ ಸನ್. ಇವೆಲ್ಲವನ್ನ ಇದನ್ನ ಪ್ಯಾಷನ್ ಮಾಡ್ತು, ಇವನ್ನ ಉಳಿಸ್ಬೇಕು ಅಂತ. ಅದಾದ್ಮೇಲೆ ಏನು ಎಷ್ಟು ಜನ ಟ್ರೀಟ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಇವನ್ ಆಸ್ ಎ ಸೆಕ್ರೆಟರಿ, ಆಸ್ ಎ ಕಲೆಕ್ಟರ್, ಆಸ್ ಎ ಡಿವಿಷನ್ ಕಮಿಷನರ್, ಎಲ್ಲಿ ಮೀಟಿಂಗ್ ಹೋದ್ರನ್ನ ಊಟದ ಬಗ್ಗೆ ಆಹಾರನೇ ಔಷಧಿ ಅನ್ನೋದು ನಾನು ಪ್ರವಚನ ಕೊಡ್ತಾ ಇದ್ದೆ. ಇವನ್ ಮೆನಿ ಟೈಮ್ಸ್ ನಮ್ಮ ಆನರಬಲ್ CM ಸರ್ ಒಂದೊಂದು ಟೈಮ್ ಇದು ಮಾಡ್ಕೊಳ್ಳೋರು. ಸೊ ರಾಜುಜಿ आप हर समय पर स्वास्थ्य के बारे में ही सोचता रहता है ऐसा. ಇವನ್ ಅವರ ಅಪ್ಪನು ವೈದಿಕರಿದ್ರು, ಅವರ ಇದು ಅಣ್ಣನೂ ವೈದಿಕರು. ನನಗೆ ಹೇಳಿದ್ರು ಸರ್, ಇಲ್ಲಿ ಆ ನೆಸೆಸಿಟಿ ಬಂತು, ಪ್ಯಾಷನ್ ಬಂತು. ಮೋರ್ ದನ್ 3.5 to 4 decades ಇದ್ರ ಬಗ್ಗೆ ಕೆಲಸ ಮಾಡಿದೆ. ಇವನ್ ಒಂದ್ಸರಿ ನಮ್ಮ ಆನರಬಲ್ CM ಸರ್ ಹೇಳಿದ್ರು, ರಾಜುಜಿ अब कब समय मिला ये सारे करने के लिए, ಬಿಕಾಸ್ ನಾನು ಏನೇನ್ ಮಾಡ್ತಾ ಇದ್ದೆ ಎಲ್ಲ ಗೌರ್ಮೆಂಟ್ ನಾಲೆಡ್ಜ್ ನಲ್ಲೇ ಮಾಡಿ, ಗೌರ್ಮೆಂಟೇನೆ ಇದು ಮಾಡಿ, ನಾನು ಸರ್ವಿಸ್ ಇದ್ದಾಗೆ ಲಾಂಚ್ ಮಾಡಿಲ್ಲ ಬಂದಿರೋದು. ಎಸ್ಪೆಷಲಿ ಪ್ರೈವೇಟ್ ನವರು ರಿಸರ್ಚ್ ಮಾಡಿದ ಪ್ರಾಡಕ್ಟ್ ನ ಭಾರತ ಸರ್ಕಾರ ಲಾಂಚ್ ಮಾಡಲ್ಲ, ನಂದು ಮಾಡಿದ್ರು. ಯಾಕೆಂದ್ರೆ ಅವರೇ ಸ್ವಾದ ಮಾಡಿ ಅವರೇ ಹೆಲ್ತ್ ಬಗ್ಗೆ ನೋಡಿದ್ರು, ಇದೆಷ್ಟು ಚೆನ್ನಾಗಿದೆ. ಆಮೇಲೆ ಯಾವ ಒಂದು ಲಾಂಚಿಂಗ್ ಪ್ಯಾಡ್ ಅಲ್ಲಿ ಆನರಬಲ್ ಜಡ್ಜಸ್ ಇರೋದಿಲ್ಲ ಹೈಕೋರ್ಟ್ ಅಂತ ನಮ್ಮದ್ರಲ್ಲಿ ಇದ್ರು. ಯಾಕೆಂದ್ರೆ ಅವರೇ
ಕನ್ಸ್ಯೂಮ್ ಮಾಡಿ ಪಬ್ಲಿಕ್ಕು ಚೆನ್ನಾಗಿ ಆಗ್ಬೇಕು ಅಂತಿದ್ರು. ಅವಾಗೆಲ್ಲ ಇದಕ್ಕೆ ಲೈಸೆನ್ಸ್ ಇರ್ಲಿಲ್ಲ, ಡರ್ಟ್ ವಾಟರ್ ಗಂಡಂಗೆ ಕಾಣಿಸ್ತಾ ಇತ್ತು. ಏನೋ IAS ಆಫೀಸರ್ ರಾಜ್ಯಸಭೆ ಮಾಡಿದ್ರೆ ಏನೋ ಇದೆ, ನಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಬೇಕು ಅಂತ. ಸೊ ಆಮೇಲೆ ಯಾವುದೇ ನೀವು ಪ್ಯಾಷನ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಇದಾಗುತ್ತೆ. ಸೆಕೆಂಡ್ಲಿ ಭಗವದ್ಗೀತೆನಲ್ಲಿ ಒಂದು ಹೇಳುತ್ತೆ, ಅದು ಆಲ್ ರಿಲಿಜಿಯಸ್ ಟೆಕ್ಸ್ಟ್, ವೆದರ್ ಕುರಾನ್ ಅಥವಾ ಬೈಬಲ್ ಯಾವುದೇ ಆದ್ರೂ ನೀವು ಆತ್ಮ ಸಾಕ್ಷಿಯಿಂದ ಸಮಾಜಕ್ಕೆ ಮಾಡ್ತಾ ಇದ್ರೆ ಫಲ ನಿಮ್ಮಿಂದನೇ ಇರುತ್ತೆ ಅಂತ. ಸೊ ಈಗ ಎರಡೇ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿರ್ತಾ ಇದ್ದೆ. ಆಲ್ವೇಸ್ ಐ ಯೂಸ್ ಟು ಬಿನ್ ಬಿಗ್ ಡಿವಿಷನ್ ರೀಜನಲ್ ಕಮಿಷನರ್, ಇಲ್ಲಿ ಡಿವಿಷನಲ್ ಕಮಿಷನರ್ ಮುಜಫರ್ಪುರ್ ಇದ್ದೆ, ತಿರು ಡಿವಿಷನ್. ಆವಾಗ ಎಷ್ಟು ಕೆಲಸ ಮಾಡ್ತಾ ಇದ್ನಿ, ಅದ್ರ ಡಬಲ್ ಕೆಲಸ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ನೋಡ್ರಿ 66 ವರ್ಷ ರನ್ನಿಂಗ್, ಈಗಲೂ ಅಷ್ಟೇ 12 hours to 16 hours ಕೆಲಸ ಮಾಡ್ತೀನಿ. ನನಗೆ ಖುಷಿ ಮಾಡ್ತಾ, ಬಿಕಾಸ್ ನಾನು ರಿಸರ್ಚ್ ವರ್ಕ್, ಹೆಂಗ್ ಅಬ್ಸರ್ವೇಷನ್ಸ್, ಯಾವ ಫುಡ್ ಅಲ್ಲಿ ಯಾವ ರೀತಿ ಆಗ್ತದೆ, ಏನೇನಾಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ನೀವು ಊಟ ಮಾಡೋದು ಇಷ್ಟೇನೇನೆ, ಬಟ್ ನಿಮ್ಮ ಹ್ಯಾಪಿನೆಸ್ ಎಲ್ರಿಗೂ ಗೊತ್ತು. ಫಸ್ಟ್ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಅಂತ ಐ ಡೋಂಟ್ ವಾಂಟ್ ಟು ಟೆಲ್. ಸೆಕೆಂಡ್ ಹ್ಯಾಪಿನೆಸ್ ಈಸ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ. ಥರ್ಡ್ ಹ್ಯಾಪಿನೆಸ್ ಈಸ್ ಪವರ್ ಅಂಡ್ ಅಥಾರಿಟಿ ಅಂಡ್ ಮನಿ. ಫೋರ್ತ್ ಹ್ಯಾಪಿನೆಸ್ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಜನರು ಹೋಪ್ಸ್ ಹೊಟ್ಟೋಗಿರ್ತಾರೆ, ಅವ್ರಿಗೆ ನೀವು ಏನಾದ್ರು ಹೋಪ್ಸ್ ಕೊಟ್ರೆ ಅವರ ಹ್ಯಾಪಿನೆಸ್ ನಿಮ್ಗೆ ಏನು ಸಿಗುತ್ತೆ. ಅವ್ರು ಬಂದು ಥ್ಯಾಂಕ್ಸ್ ಅಂತ ಹೇಳ್ತಾರೆ, ನನಗೆ ಇಷ್ಟು ಚೆನ್ನಾಗಿದ್ರಿ, ನನಗೆ ಕೆಲಸ ಸಿಕ್ತು ನಿಮ್ಮಿಂದ. ಆ ಒಂದು ಹ್ಯಾಪಿನೆಸ್ಸು, ಈ 3 ಹ್ಯಾಪಿನೆಸ್ ಇದೆಲ್ಲ ಅದ್ರಲ್ಲಿ ಸಿಗಲ್ಲ. ಆ ಹ್ಯಾಪಿನೆಸ್ ನಮ್ಗೆ ಸಿಗುತ್ತೆ. ಓಕೆ, ಅಂದ್ರೆ ಎಲ್ಲೋ ಕಡೆ ನಿಮ್ಮ ಕುಟುಂಬದಲ್ಲಿ ಆಗಿರುವಂತಹ ಒಂದಿಷ್ಟು ಆರೋಗ್ಯದ ಘಟನೆಗಳು, ನಿಮ್ಮ ತಂದೆ ಅಂತ ಹೇಳಿದ್ರೆ, ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ, ಆ ಒಂದು ನೋವಿನಿಂದ ಬೇಸತ್ತಿದ್ರಿ, ಬಟ್ ಆದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಆ ಅನಾರೋಗ್ಯದಿಂದ ಹೊರ ತರಿಸ್ಬೇಕು ಅನ್ನೋದಿತ್ತು. ಇದು ಕೇವಲ ಕುಟುಂಬಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಾವು ಮಾಡಿದೆ. ಹಾಗೆ ನಮ್ಮ ನೆಚ್ಚಿನ ಅಬ್ದುಲ್ ಕಲಾಂ ಜಿ ಅವರನ್ನ ತಾವು ಮೀಟ್ ಮಾಡಿರುವಂತಹ ಒಂದು ಸಂದರ್ಭಗಳು, ಅಬ್ದುಲ್ ಕಲಾಂ ಅಂದ್ರೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ, ಅವ್ರ ಮಾತುಗಳು ಇನ್ಸ್ಪಿರೇಷನ್. ಫಸ್ಟ್ 2002 ನಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಆ ವೇಳೆನಲ್ಲಿ ಅವ್ರ ಲೆಕ್ಚರ್ ಇತ್ತು, ಏನೋ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇದರಲ್ಲಿ ಹೈದರಾಬಾದ್. ಅದಾದ್ಮೇಲೆ ನನ್ನ ಬುಕ್ನ, ಅವರ ಬುಕ್ ಅಲ್ಲಿ ಟಾರ್ಗೆಟ್ 3 ಬಿಲಿಯನ್ ಅಂತ ಒಂದು ಬುಕ್ ಬರ್ತಿದ್ದಾರೆ. ಅಂದ್ರೆ ವರ್ಲ್ಡ್ ವೈಡ್ 3 ಬಿಲಿಯನ್ ಪೀಪಲ್ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಊಟಕ್ಕೆ ಕಷ್ಟಪಡ್ತಾ ಇದಾರೆ. ಅವ್ರನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಅನ್ನೋ ಒಂದು ಇದರಲ್ಲಿ ಆ ಬುಕ್ ಬರ್ತಿದ್ದಾರೆ. ಆ ಬುಕ್ ಅಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಇದು ಯೋಜನೆ ಏನಿದೆ, ಅದರಲ್ಲಿ ಯಾವ ರೀತಿ ಓಲ್ಡ್ ಏಜ್ ವುಮೆನ್ಸ್ಗೆ, ಹ್ಯಾಂಡಿಕ್ಯಾಪ್ಸ್ಗೆ ಟ್ರೀ ವಿಲ್ ಪ್ರೊಟೆಕ್ಟ್ ಯು, ವೃಕ್ಷೋ ರಕ್ಷ ರಕ್ಷಿತ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯೋಜನೆ ನಾನೇ ಮಾಡಿ ಗೌರ್ಮೆಂಟ್ ಅಂತ ಅಪ್ರೂವಲ್ ತಗೊಂಡು, ಅದಾದ್ಮೇಲೆ ಒಂದೇ ದಿನದಲ್ಲಿ 1 ಕೋಟಿ ಗಿಡ ಆಯ್ತು. ತೆಲಂಗಾಣ ಸ್ಟೇಟ್ ಡಿಸಿಷನ್ ತಗೊಂಡು ಆಲ್ ಓವರ್ ದ ಸ್ಟೇಟ್ ಒಂದಿನ 1 ಕೋಟಿ ಗಿಡ ಹಾಕಿದ್ರು. ನಾನು ಆಸ್ ಅನ್ IAS ಆಫೀಸರ್, ಆಸ್ ಅನ್ ಡಿವಿಷನಲ್ ಕಮಿಷನರ್, ಒಂದು ಡಿವಿಷನ್ 6 ಜಿಲ್ಲೆಯಲ್ಲಿ 29 ಆಗಸ್ಟ್ 2009 1 ಕೋಟಿ ಗಿಡ ಟಾರ್ಗೆಟ್ ಇಟ್ಟೆ. 94.5 ಲಕ್ಷ ಗಿಡ ಹಾಕಿದೆ. ಅದು 8 ಬ್ಲಾಕ್ ಅಲ್ಲಿ ಪ್ರಖಂಡ ಅಂತೀವಿ. ಈ ಫ್ಲಡ್ ಬಂದು ವಾಟರ್ ಇತ್ತು, ಸೊ ಹಾಕಕ್ಕಾಗಲಿಲ್ಲ. ಇಲ್ಲ ಅಂದ್ರೆ ಮೋರ್ ದೆನ್ 1 crore ಆಗ್ತಾ ಇತ್ತು. 3 lakh members ನ ಪ್ರೆಸ್ ಮಾಡಿದ್ದೆ ಆಸ್ ಎ ಫೆಸ್ಟಿವ್, ಆಸ್ ಎ ಹಬ್ಬ ಹರಿದಿನ ಟೈಪ್. ಒಂದು ಗ್ರಾಮ ಪಂಚಾಯತಿ 7,000 ಗಿಡ ಹಾಕ್ಬೇಕು ಅಂತ. 7,000 ಗಿಡ ಒಂದು ಗ್ರಾಮ ಪಂಚಾಯತ್ 1% ಓವರ್ ಆಲ್ ಗ್ರೀನರಿ ಇನ್ಕ್ರೀಸ್ ಆಗುತ್ತಂತ ನನ್ನ ಒಂದು ಉದ್ದೇಶ. ಅಕಾರ್ಡಿಂಗ್ಲಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಡೆಹ್ರಾಡೂನ್ನಲ್ಲಿ, ಮಾಡಿದಾಗ 2012 ಅಲ್ಲಿ 6.5% ಗ್ರೀನರಿ ಫಾರೆಸ್ಟ್ ಏರಿಯಾ ಇನ್ಕ್ರೀಸ್ ಆಗಿ 10.5 ಆಯ್ತು. ಅದನ್ನ ನನಗೂ ನಾಲೆಡ್ಜ್ ಇಲ್ಲ. BBC ಇಂದ ಏನ್ ತಗೊಂಡು, BBC 1 minute ಟೆಲಿಕಾಸ್ಟ್ ಮಾಡಿದ ಆಲ್ ಓವರ್ ದ ವರ್ಲ್ಡ್ ನನ್ನ ಬಗ್ಗೆ, ಅದು ಈಗಲೂ ಇದೆ. ಸೋಷಿಯಲ್ ಫಾರೆಸ್ಟ್ರಿ ಪ್ಲಾಂಟಿಂಗ್ ಗುರು ರಾಜು ಅಂತಂದ್ರೆ ಆಟೋಮೆಟಿಕ್ಲಿ ಬರ್ತೈತೆ, ಏಷ್ಯನ್ ನ್ಯೂಸ್ BBC. ಸೊ ಅದನ್ನ ಕಂಟೆಂಟ್ ತಗೊಂಡು ಹಾನಬಲ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಸಾಹೇಬರು ಅವ್ರ ಬುಕ್ಕಲ್ಲಿ ಬರ್ತಿದ್ದಾರೆ ಯಾವ ರೀತಿ ನಾನು ಮೋಟಿವೇಶನ್ ಮಾಡಿ ಜನಗಳನ್ನ ಹಬ್ಬ ಟೈಪ್ ಟ್ರೀ ಪ್ಲಾಂಟೇಶನ್ ಮಾಡಿದೆ.
ಆದ್ರೆ ದಟ್ ಟು ಬೈ ಇಂಟಿಗ್ರೇಟಿಂಗ್ ವಿತ್ ಎಂಪ್ಲಾಯ್ಮೆಂಟ್ ಜನರೇಷನ್. ನೀನು 90% ಅದನ್ನ ಅಚೀವ್ ಮಾಡು, ಪ್ರೊಟೆಕ್ಟ್ ಮಾಡು, ನಿನಗೆ ಸಂಬಳ ಬರುತ್ತೆ, ಅಂದ್ರೆ ನಿನಗೆ ವೇಜಸ್ ಸಿಗುತ್ತೆ. ನೌ ಇಟ್ ಹ್ಯಾಸ್ ಬಿಕಮ್ ನ್ಯಾಷನಲ್ ಪಾಲಿಸಿ. ಗ್ರೇಟ್. ಅಂದ್ರೆ ಅಂತ ಒಂದು ಮಹಾತ್ಮರೊಂದಿಗೆ ತಮ್ಮ ಹೆಸರು ಅವ್ರ ಪುಸ್ತಕದಲ್ಲಿ ಬಂದಿರೋದ್ರ ಜೊತೆಗೆ ತಮ್ಮ ಕಾರ್ಯವೈಖರಿ ಬಗ್ಗೆ ಅದು ವಿಶೇಷವಾಗಿ ಅಬ್ದುಲ್ ಕಲಾಂ ಅವರು ಹೊಗಳಿದ್ದಾರೆ ಅಂದ್ರೆ ಅಷ್ಟು ಸಾಮಾನ್ಯ ವಿಷಯ ಇಲ್ಲ. ಯಾಕಂದ್ರೆ ತಮ್ಮ ಶ್ರಮ ಇದೆ, ಅದರಲ್ಲಿ ತಮ್ಮ ಪ್ರಯತ್ನ ಕೂಡ ಇದೆ. ಮುಖ್ಯವಾಗಿ ಏನಂದ್ರೆ ಸಮಾಜ ಬಗ್ಗೆ ಒಂದು ದೊಡ್ಡ ಕಾಳಜಿ ಇದೆ, ಅದೇ ಒಂದು ಗ್ರೇಟ್ ಥಿಂಗ್. ಹಾಗೆ ಸರ್, ಇನ್ನು ಆಹಾರದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಆಹಾರ ಅಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಎಲ್ಲಿ ಬೇಕು ಯಾವ ತರ ಆಹಾರ ಸಿಕ್ಕರು ಸಾಕ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋಷ್ಟು ಜನ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಆರೋಗ್ಯಕರವಾದಂತ ಆಹಾರ ಅಂತಂದ್ರೆ ರಾಜು ಅವ್ರ ಪ್ರಕಾರ ಯಾವ? ನನ್ನ ಪ್ರಕಾರ ಫಸ್ಟ್ ನಿಮ್ಮ ಮೈಂಡ್ ನ ಖುಷಿ ಪಡಿಸಿದ್ರೆ ನಿಮ್ಮ ಶರೀರನ ಖುಷಿ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಫಸ್ಟ್ ಆಹಾರನ ನಾನು ಯೋಗನೇ ಅಂತೀನಿ. ಅದು ಯೋಗದಲ್ಲಿ ಮೆಡಿಟೇಷನ್, ಅದು ಸುಪ್ರೀಂ ಪವರ್ ಇದೆ ಮೆಡಿಟೇಷನ್. ಒಂದು ಫೇಮಸ್ ಬುಕ್ ಹಿಸ್ಟಾರಿಯನ್ ಅರಾರೆ ಅಂತ, ಸೇಪಿಯನ್ ಅಂತ ಒಂದು ಬುಕ್ ಅಲ್ಲಿ ಒಂದು ಚಾಪ್ಟರ್ ಆ ಒಂದು ಮೆಡಿಟೇಷನ್ಗೆ ಇಟ್ಟಿದ್ದಾರೆ. ಆ ಬುಕ್ ಅಲ್ಲಿ ಹೇಳಿದ್ದಾರೆ ಲಾರ್ಡ್ ಬುದ್ಧ ಫಸ್ಟ್ ಟೈಮ್ ಮೆಡಿಕಲಿ ಯಾವ ರೀತಿ ಮೆಡಿಟೇಷನ್ ಒಳ್ಳೇದು ಅಂತ ಹೇಳಿದ್ದಾರೆ ಅಂತ. ಅದೊಂದು ಚಾಪ್ಟರ್ ಇದೆ, 4 pages 5 pages. ಅಂದ್ರೆ ಅಷ್ಟು ಪವರ್ಫುಲ್ ಟೂಲ್ ಅದು. ಅದನ್ನ ಎಷ್ಟೋ ಜನ ಕನ್ಫ್ಯೂಷನ್, ಮ್ಯೂಸಿಕ್ ಹಾಕೊಳ್ತಾರೆ, ಮತ್ತೇನೋ ಮಾಡ್ತಾರೆ, ಏನೋ ಒಂದನ್ನು ನೋಡ್ಕೊಂಡೇ ಮಾಡ್ಬೇಕಂತಾರೆ, ಮತ್ತೆ ಏನೆಲ್ಲ ಮಾಡ್ತಾರೆ. ಸಿಂಪಲ್ ಏನು, ನಮ್ಮ ಬ್ರೈನ್ ಅಲ್ಲಿ ಮೋರ್ ದ್ಯಾನ್ 280 ಸಬ್ಜೆಕ್ಟ್ಸ್ ಓಡಾಡ್ತಾ ಇರ್ತವೆ. ಅದನ್ನ ಒಂದು ಸಬ್ಜೆಕ್ಟ್ ಮಾಡ್ಬೇಕು. ಒಂದು ಸಬ್ಜೆಕ್ಟ್ ಏನು, ಬ್ರೀತಿಂಗ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಆರಾಮಾಗಿ ಕೂಲ್ ಆಗೋಗ್ಬಿಡ್ಬೇಕು. ಶರೀರ ಇದ್ರೆ ನಾನಿರೋದು ಅಂದ್ಕೊಂಡ್ಬಿಡು ಫಸ್ಟ್, ಏನೆಲ್ಲ ಟೆನ್ಷನ್ ಇರ್ಲಿ ಏನೇ ಇರ್ಲಿ. ಸೊ ಒಂದು ಬುಕ್ ಇಟ್ಕೊಳ್ಬೇಕು ಪಕ್ಕದಲ್ಲಿ. ಈಗ ನಾನು ಯಾವುದೋ ಒಂದು ಪ್ರೊಫೆಷನ್, ನಾನು ಮೆಡಿಕಲ್ ಪ್ರೊಫೆಷನ್ಸ್ ಕೆಲಸ ಮಾಡಿದ್ದೇನೆ. ಆ ಮೆಡಿಟೇಷನ್ ಮಾಡೋದ್ರಲ್ಲಿ ಎನಾರ್ಮಸ್ ನ್ಯೂ ಐಡಿಯಾಸ್ ಬರ್ತಾ ಇರ್ತೈತೆ. ಬಿಕಾಸ್ ನೀವು ನನ್ನ ಜೀವಕೋಶ ಒಳಗೆ ಹೊರಟೋಗಿದ್ದೀನಿ. ಸೊ ಎವ್ರಿ ಟೈಮ್ ಒಂದಲ್ಲ ಒಂದು ನೋಡ್ತಾ ಇರ್ತೀನಿ. ಅದು ಆವಾಗ ನಿಧಾನ ಕಂಡು ಬರ್ಕೊಳ್ಬೇಕು, ಇಲ್ಲಾಂದ್ರೆ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ ಇಲ್ಲಿ. ಅದನ್ನ ಹಿಂದೂಗಳು ಥರ್ಡ್ ಐ, ಶಿವ ಐ ಅಂತೀವಿ. ಅದರ ಇದರಲ್ಲಿ ಫೋರೆಡ್ ಹಿಂಭಾಗದಲ್ಲಿದೆ ಅದು. ಅದು ಆಲ್ಮಂಡ್ ಸೈಜ್. ಅದು ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಎಂಟೈರ್ ಬಾಡಿಗೆ ಥ್ರೂ ಪಿಟ್ಯುಟರಿ ಗ್ಲ್ಯಾಂಡ್. ಅದನ್ನ ನಾವು ಒಂದು ಸಬ್ಜೆಕ್ಟ್ ಅದಾಗ ಅದು ಆರಾಮ ಆಗ್ತಿತ್ತು. ಅವಾಗ ಆಟೋಮೆಟಿಕ್ಲಿ ಎಲ್ಲ ಆರ್ಗನ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಈಗ ಲೇಡೀಸ್ಗೆ ಯಾಕೆ ಥೈರಾಯ್ಡ್ ಪ್ರಾಬ್ಲಮ್? ಸ್ಟ್ರೆಸ್. ಏನು, ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡ್ಬೇಕು, ಗಂಡ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಇನ್ಲಾಸ್ ನೋಡ್ಕೋಬೇಕು, ಏನ್ ಕೆಲ್ಸಕ್ಕೆ ಹೋಗೋದು. ಆ ಸ್ಟ್ರೆಸ್ ಇಂದನೇ ಅವರಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇದು ಆ ಸ್ಟ್ರೆಸ್ ಹೋಗ್ಬೇಕು ಅಂತಂದ್ರೆ ಅದು ಯಾವ ಟೈಮ್ನಲ್ಲೂ ಮಾಡ್ಬೋದು ನನ್ನ ಪ್ರಕಾರ. ಈಗ ನಾನ್ ಪ್ರಾಕ್ಟೀಸ್ ಮಾಡ್ತಾರೆ, ರಾತ್ರಿ ಹೊತ್ತು ಊಟ ಮಾಡ್ಬಿಟ್ಟು ಕೂತ್ಕೊಂಡ ಕೆಳಗಡೆ ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಮಾಡ್ರಿ. ಎನಾರ್ಮಸ್ ಬೆಳಗ್ಗೆ ಅಂತೂ ಮಾಡಕ್ ಕಷ್ಟ ಆಗ್ತದೆ, ಹೋಗೋದ್ರೆ. ಸೆಕೆಂಡ್ ಏನಂದ್ರೆ ಯೋಗದಲ್ಲಿ ಪ್ರಾಣಾಯಾಮ, ಭಸ್ತ್ರಿಕಾ. ಸಿಂಪಲ್ ತಗೊಳ್ಳೋದು, ಇನ್ಹೇಲಿಂಗ್ ಮತ್ತೆ ಎಕ್ಸೇಲಿಂಗ್. ಅದನ್ನ ಕೌಂಟ್ ಮಾಡ್ಬೇಕು. 40 sets 20 minutes ಆಗುತ್ತೆ. ಆಮೇಲೆ ಕಪಾಲಭಾತಿ 100 ಮಾಡ್ಲಿ ಫಸ್ಟ್, 200 1000 ಅಂತ ಇಟ್ಕೊಳ್ರಿ, ಅದೊಂದು 20 minutes. ಆಮೇಲೆ ಅನುಲೋಮ ವಿಲೋಮ, ಲೆಫ್ಟ್ ಅಲ್ಲಿ ತಗೊಳ್ಳೋ, ರೈಟ್ ಅಲ್ಲಿ ಬಿಡೋದು, ರೈಟ್ ಅಲ್ಲಿ ತಗೊಳ್ಳೋದು, ಲೆಫ್ಟ್ ಅಲ್ಲಿ ಬಿಡೋದು, ಅದು 5 ಆದ್ರೆ 1 ಅಂತ ಇಟ್ಕೊಳ್ರಿ. ಆವಾಗ 4 ಸೆಟ್ ಮಾಡಿದ್ರೆ 20 ನಿಮಿಷ ಆಗುತ್ತೆ. ಆ ಕೌಂಟ್ ಅಲ್ಲೇನೆ ಮೆಡಿಟೇಷನ್ ಆಗ್ತೈತೆ. ಅದೊಂದು ಪಾರ್ಟ್. ಆವಾಗ ಎನಾರ್ಮಸ್ ಎನರ್ಜಿ ಬರ್ತದೆ. ಔಟ್ಪುಟ್ ನೀವು 1 ಪಾಲ್ ಮಾಡೋ ಔಟ್ಪುಟ್ 10 ಪಾಲ್ ಆಗ್ತೈತೆ ಅವಾಗ. ಅಂದ್ರೆ ಎನರ್ಜಿ ಆ ಲೆವೆಲ್ ಆಗುತ್ತೆ. ಅದನ್ನ ನಾನು ಫಸ್ಟ್ ಪ್ರಿನ್ಸಿಪಲ್, ಫಸ್ಟ್ ಫುಡ್ ಅಂತ ಹೇಳ್ತೀನಿ. ಹಾಗೆ ಇದ್ರ ಜೊತೆ ಇನ್ನೊಂದೇನಂತಾರೆ, ಭಾರತೀಯರು ಅಥವಾ ಭಾರತ ಅಂತಂದ್ರೆ ಒಂದು ಎಲ್ಲಾ ಕ್ಷೇತ್ರದಲ್ಲೂ ಸಹಿತ ನಾವು ಧರ್ಮ ಪರಿಪಾಲನೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಕಲೆ ಆಗಿರ್ಬೋದು, ವಿಶೇಷವಾಗಿ ಆಹಾರ ಆಗಿರ್ಬೋದು, ಭಾರತೀಯ ಆಹಾರವನ್ನ ಸೇವನೆ ಮಾಡಿದ್ರೆ ಸಹಿತ ಅಷ್ಟೊಂದು ಅನಾರೋಗ್ಯದ ಸಮಸ್ಯೆಗಳಾಗಿರ್ಲಿ, ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಭಾರತೀಯ ಸಾತ್ವಿಕ ಆಹಾರದ ವೈಶಿಷ್ಟ್ಯತೆ ಏನು ಅಂತ ತಾವು ಹೇಳ್ತಾರೆ? ನಾನು ಗಾಡ್ಸ್ ಗ್ರೇಸ್ ಆಲ್ ಓವರ್ ದ ವರ್ಲ್ಡ್ ಓಡಾಡಿದ್ದೀನಿ, ಓಡಾಡ್ತಾನೂ ಇದ್ದೀನಿ. ಎವ್ರಿ 1.5 month 2 months ಒಂದಲ್ಲ ಒಂದು ಆಪರ್ಚುನಿಟಿ ಸಿಗುತ್ತೆ, ಲೆಕ್ಚರ್ ಕೊಡೋದು, ಅವಾರ್ಡ್ ಸೆರೆಮನಿ, ಅಥವಾ ನನ್ನ ಓನ್ ಎಂಟರ್ಟೈನ್ಮೆಂಟ್ಗೆ. ನಮ್ಮ ಇಂಡಿಯಾದಲ್ಲಿರುವಂತಹ ಸಾತ್ವಿಕ್ ಫುಡ್ ಎಲ್ಲೂ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಎಲ್ಲಾದ್ರೂ ಹೋಗ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಬೇಕನ್ ಫುಡ್ ಅಂತೆ, ಅದು ಇದು ಎಲ್ಲ ಇಟ್ಟಿರ್ತಾರೆ.
ಸೊ ಅದರಲ್ಲಿ ಚೂಸ್ ಮಾಡ್ಬೇಕಂದ್ರೆ ಸಾತ್ವಿಕದ್ದು ವೆರಿ ಟಫ್. ಅದರಲ್ಲಿ ಒಂದೇ ಒಂದು ಚೂಸ್ ಮಾಡ್ಬೋದು ಅಂದ್ರೆ ಫ್ರೆಶ್ ಜ್ಯೂಸ್, ಆಮೇಲೆ ಫ್ರೂಟ್ಸ್. ಅದು ಬಿಟ್ರೆ ಚೂಸ್ ಮಾಡಕ್ಕಾಗಲ್ಲ. ನಮ್ಮ ಇಂಡಿಯಾದಲ್ಲಂತೂ ಎನಾರ್ಮಸ್ ಅದು ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಅಂತಹ ಇನ್ನೂ ಎಕ್ಸ್ಟ್ರಾರ್ಡಿನರಿ ಸಾತ್ವಿಕ ಇಡ್ಲಿ. ಆ ಇಡ್ಲಿ ಅಂತ ಹೆಲ್ತಿ ಫುಡ್, ಆ ಸಾಂಬಾರ್ ಅಂತ ಹೆಲ್ತಿ ಫುಡ್ ನಾನು ನಾರ್ತ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ನಿ, ಅಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ. ಅಲ್ಲಿ ಇವಾಗ ಇಡ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಅಲ್ಲೇನು ಬೆಳಗ್ಗೆ ಎತ್ತಷ್ಟೇ ಪೂರಿ, ಸಬ್ಜಿ, ಅದು ಎಣ್ಣೆ, ಪರೋಟ, ಆಲೂ ಪರೋಟ, ಅದು ಎಣ್ಣೆ, ತುಪ್ಪ. ಸೊ ಆದ್ರಿಂದ ಒಂದು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು, ಈಗ ಇನ್ 21st century ನಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಇದು ಯಾಕೆ ಶುಗರ್ ಬರ್ತದೆ ಅಂದ್ರೆ, ಒಂದು ಸ್ಟ್ರೆಸ್, ಇನ್ನೊಂದು ಏಕದಳ ಧಾನ್ಯಗಳು. ಏನು ಎಲ್ಲ ಅನ್ನನ ಬೈತಾರೆ, ಅನ್ನ ಎಲ್ಲ ಆಸ್ಪಿಷಿಯಸ್ ಅಕೇಶನ್ಸ್ ಅಲ್ಲಿ ಇರ್ತೀವಿ, ಅಷ್ಟೊಂದು ಅಮೃತ. ಬಟ್ ಗೊತ್ತಿರಬೇಕು, ಅನ್ನದಲ್ಲೂ ಒಂದೇ ಗುಣ, ಜೋಳದಲ್ಲೂ ಒಂದೇ ಗುಣ, ಆಮೇಲೆ ರಾಗಿಯಲ್ಲೂ ಒಂದೇ ಗುಣ, ಆಮೇಲೆ ಸಿರಿಧಾನ್ಯದಲ್ಲೂ ಒಂದೇ ಗುಣ. ಈಗ ನಾವು ಪರ್ಚೇಸ್ ಪವರ್ ಜಾಸ್ತಿ ಆಗ್ತಾ ಇದ್ರೆ ನಾವು ಹೈಟೆಕ್ ಫುಡ್ ಮತ್ತೆ ಇದಂತ ಹೋಗ್ತೀವಿ. ಈಗ ರಾಜಮುಡಿ ಅನ್ನನೇ ತಿನ್ಬೇಕಂತೀವಿ, ಆ ಅನ್ನದಲ್ಲೂ ಒಂದೇ ಗುಣ ಇರೋದು, ಮಾಮೂಲಿ ಅನ್ನದಲ್ಲೂ ಒಂದೇ ಇರೋದು. ಈಗ ದುಡ್ಡಿರೋರು ಸಿರಿಧಾನ್ಯ ಕೊಂಡ್ಕೊಳಕ್ ಹೋಗ್ತಾರೆ. ಸಿರಿಧಾನ್ಯದಲ್ಲಿ ಈ ಶುಗರ್ ರಿಲೀಸ್ ಆಗೋದು ಲೇಟ್, ಬಟ್ HbA1c ಕಡಿಮೆ ಅಂತೂ ಆಗಲ್ಲ. ಆಮೇಲೆ ಪೊಟ್ಯಾಷಿಯಂ ಜಾಸ್ತಿ ಇದೆ. ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಅದನ್ನ ತಗೊಳ್ಬಾರ್ದು, ಅದು ಅಷ್ಟೇ ರಾಗಿ ಅಷ್ಟೇ, ಅಂದ್ರೆ ಕಿಡ್ನಿ ಸರಿಯೋಗೋವರೆಗೂ. ಸೊ ಆಮೇಲೆ ಎರಡನೇದು ಅವ್ರ ಮೈಂಡಲ್ಲಿ ಇಟ್ಕೊಳ್ಬೇಕು, ಶುಗರ್ ಬರೋದು ಸ್ವೀಟ್ಸ್ ಇಂದಲ್ಲ, ರಾಗಿ, ಅಕ್ಕಿ, ಜೋಳದಿಂದ ಅಂತ. ಅದರಲ್ಲಿ 70% ಸ್ವೀಟ್ಸ್ ಇರುತ್ತೆ. ನಾವು ಟೆಕ್ನಿಕಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕಷ್ಟಪಟ್ಟರೆ ಅದು ಕರಗೋದು. ಆ ಟೈಪ್ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ದೋಣಿ ತೋಡ್ತಾ ಇದ್ವಿ ತೋಟದಲ್ಲಿ. ಅಂದ್ರೆ ಈ ಕಂಬಳಿ ಸೊಪ್ಪು ಬೆಳಿಬೇಕಂದ್ರೆ ದೋಣಿ ತೋಡ್ಬೇಕು, ನೀರ್ ಹಾಯಿಸೋದಕ್ಕೆ. ಈಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ. ಆಮೇಲೆ ಇದು ಈ ಬಾವಿನಲ್ಲಿ ಕೆಳಗಡೆ ಇಳಿತಾ ಇದ್ವಿ, ನನ್ನಲ್ಲಿ ಬೀಳೋದಕ್ಕೆ. ಅದು ಇಳಿಬೇಕು ಅಂದ್ರೆ ಯು ಕಾಂಟ್ ಇಮ್ಯಾಜಿನ್, 2 ಬಾವಿ ಇರ್ತದೆ, ಸಣ್ಣ ಬಾವಿ ಒಂದು, ಮೋಟ್ರ್ ಇಟ್ಟಿರೋದು, ಇನ್ನು ಅದ್ರಿಗೆ ಇನ್ನೊಂದು ಬಾವಿ. 100 ಅಡಿ 120 ಅಡಿ ನಾನು ಇಳಿತಾ ಇದ್ದೆ. ಏನೋ ಇತ್ತು, ನಾಸೆ 7th standard 6th standard ಅಲ್ಲ. ಆ ಟೈಮ್ನಲ್ಲಿ ಒಂದು ಮುದ್ದೆ ಒಂದು ಮರ್ತಿದ್ರು ಇದಾಗ್ತಾ ಇತ್ತು. ಬಟ್ ಈ ಟೈಮ್ನಲ್ಲಿ ಅದೇ ರೀತಿ ಒಂದು ಮುದ್ದೆ ತಿನ್ಬೇಕು ಅಂತಂದ್ರೆ ಶುಗರ್ ಮೌಂಟ್ ಆಗ್ತಾ ಇರ್ತೈತೆ, ಫ್ಯಾಟ್ ಜಾಸ್ತಿ ಆಗ್ತೈತೆ, ಅಲ್ಟಿಮೇಟ್ಲಿ ಡಯಾಬಿಟೀಸ್ ಆಗಿರುತ್ತೆ. ಸೊ ಆದ್ರಿಂದ 50% ಮೇಲೆ ಹೆಲ್ತಿ ಪರ್ಸನ್ ಏಕದಳ ಧಾನ್ಯಗಳ ಆಹಾರ ತಿನ್ನಬಾರದು ಅಂತ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ ಹೇಳ್ತೀನಿ. ಲೈಕ್ ಯೋಗ, ಇದು ಹೆಂಗ್ ಮಾಡ್ಬೇಕು ಅಂತ. ಅದು ಮಾಡ್ಲಿಲ್ಲ ಅಂದ್ರೆ 100% ಒಂದಲ್ಲ ಒಂದು ಡಿಸೀಸ್ ಅಲ್ಲಿ ಕನ್ವರ್ಟ್ ಆಗಿರ್ತಾರೆ. ಯಾಕಂದ್ರೆ ಕರ್ಗೋದೇನೆ ಇಲ್ಲ ಅದು. ಏನು ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಅಂತ ನಾನು ಹೇಳ್ತೀನಿ, ಕೋಸಂಬರಿ. ಆ ಕೋಸಂಬರಿನ ಸೌತ್ ಇಂಡಿಯಾದಲ್ಲಿ ರಿಲಿಜಿಯಸ್ ಫಂಕ್ಷನ್ಸ್ ಅಲ್ಲಿ ಇಟ್ಟೇ ಇರ್ತಾರೆ. ಆಕ್ಚುಲಿ ಅದನ್ನ ನೆನಪಿರ್ಲಿ ಅಂತ ಎಲ್ಲಾ ರಿಲಿಜಿಯಸ್ ಫಂಕ್ಷನ್ಸ್ ಅಲ್ಲಿ ಸರ್ಟನ್ ಮೆಡಿಸಿನಲ್ ವ್ಯಾಲ್ಯೂಸ್ ನಾವು ಇಡೋದು. ನಾವೇನ್ ಮಾಡ್ತೀವಿ, ಬರೀ ಆ ರಿಲಿಜಿಯಸ್ ಫಂಕ್ಷನ್ ತಿಂತೀವಿ ಮತ್ತೆ ಮರ್ತೋಗ್ತೀವಿ. ಈಗ ನಾನು ನನ್ನ ಫುಡ್ ಇಸ್ ಮೆಡಿಸಿನ್ ಅಂತ ಬುಕ್ ಏನಿದೆ, 6ನೇ ಔಷಧಿ, ಅದರಲ್ಲಿ ನಾನು ಹೇಳೋದು ಪ್ರತಿ ಊಟದಲ್ಲೂ 1 ಕಪ್ ಇರ್ಲಿ ಅಂತ. ಅವಾಗ ಏನಾಗ್ತದೆ, ಇಂಟೇಕ್ ಆಫ್ ಏಕದಳ ಧಾನ್ಯ ಕಡಿಮೆ ಆಗ್ತೈತೆ, ಶಕ್ತಿ ಜಾಸ್ತಿ ಬರುತ್ತೆ. ಅದರಲ್ಲೂ ಏನ್ ಗೊತ್ತಾ, ಆ ಹೆಸರು ಬೇಳೆ ನೆನೆಸಿರೋದು, ಆಮೇಲೆ ಕುಕ್ಕುಂಬರು, ಹಸಿ ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿರೋದು, ಗ್ರೇಟೆಡ್ ಕ್ಯಾರೆಟ್, ಗ್ರೇಟೆಡ್ ಕೋಕೋನಟ್. ಆಕ್ಚುಲಿ ಕೋಕೋನಟ್ ಗ್ರೇಟ್ ಕಿಡ್ನಿ ಪೇಷಂಟ್, ಲಿವರ್ ಪೇಷಂಟ್ ತಗೊಳ್ಬಾರ್ದು, ಪೊಟ್ಯಾಷಿಯಂ ಇನ್ಕ್ರೀಸ್ ಆಗುತ್ತೆ. ಅದು ಎಲ್ಲ ಮೆಡಿಸಿನ್ ವ್ಯಾಲ್ಯೂ. ಗ್ರೀನ್ ಚಿಲ್ಲೀಸು ಅದು ಮೆಡಿಸಿನ್ ವ್ಯಾಲ್ಯೂ. ಇದೆಲ್ಲದನ್ನ ಡಿಫೈನ್ ಮಾಡಿ ಬಂದಿದ್ರೆ ನಮ್ಮ ಏನ್ಸೆಂಟ್. ನಾನು ಹೇಳ್ತೀನಿ ನಿಮಗೆ, ಎಷ್ಟೋ ಜನ ಗೊತ್ತಿಲ್ಲ, ಆಹಾರಿ ಪರಮೌಷಧಂ ಅಂತ ಆಯುರ್ವೇದ ಪಿತಾಮಹ ಹೇಳ್ತಾನೆ. ಆಮೇಲೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಮತ್ತೆ ಮೆಡಿಸಿನ್ ಪಿತಾಮಹ ಹೇಳ್ತಾನೆ. ಆ MBBS ಓದ್ ತಗೊಳ್ಬೇಕು ಅವನ ಇದರಲ್ಲಿ ಹಿಪ್ಪೋಕ್ರೇಟ್ಸ್. ಇಫ್ ಯು ಟೇಕ್ ಫುಡ್ ಆಸ್ ಎ ಮೆಡಿಸಿನ್, ಯು ವಿಲ್ ನಾಟ್ ಟೇಕ್ ಮೆಡಿಸಿನ್ ಆಸ್ ಎ ಫುಡ್. ಅಂದ್ರೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ಫುಡ್ ಈಸ್ ಎ ಮೆಡಿಸಿನ್, 6ನೇ ಔಷಧಿ. ಈಗ ನಾನು ಎಲ್ಲ ಡಿಫೈನ್ ಮಾಡ್ಬಿಟ್ಟಿದ್ದೇನೆ ನನ್ನ ಬುಕ್ಕಲ್ಲಿ. ಒಬ್ರು IT ಟಾಪ್ ಪರ್ಸನ್ ಅಂದ್ರು, ಏನ್ ಸರ್ ಇಷ್ಟು ಚೆನ್ನಾಗಿ ಬರೆದಿರೋ ಬುಕ್, ಒಂದ್ಸರಿ ನೋಡಿದ್ರೆ 50% ರೋಗ ಹೋಗ್ಬೇಕು ಆ ಒಂದು ಫುಡ್ ಅಲ್ಲಿ.
ಆ ಫುಡ್ನೇ ಮೆಡಿಸಿನ್. ಓಕೆ, ಯಾಕಂದ್ರೆ ಈಗ ನಾವು ಕೊರೋನಾ ಸಂದರ್ಭದಲ್ಲಿ ಏನಾಯ್ತಂದ್ರೆ ಎಲ್ರಿಗೂ ಸಹಿತ ಗೊತ್ತಿಲ್ಲದಿರೋ ಒಂದು ಪದ ಅಂದ್ರೆ ಚಾಲ್ತಿಯಲ್ಲಿ ಇಲ್ದಿರೋ ಪದ ಅಂದ್ರೆ ಅದು ಇಮ್ಯುನಿಟಿ. ಕೊರೋನಾ ಬಂದ ತಕ್ಷಣ ಎಲ್ರಿಗೂ ಸಹಿತ ದೇಹದಲ್ಲಿ ಚೆನ್ನಾಗಿ ಇಮ್ಯುನಿಟಿ ಇರಬೇಕು ಅಂತ ಹೇಳ್ತಾ ಇದ್ರು. ಇಮ್ಯುನಿಟಿಗೆ ಸಮಂಜಸವಾಗಿ ಅಥವಾ ಇಮ್ಯುನಿಟಿಗೆ ಹತ್ರ ಆಗುವಂತ ಆಹಾರ ಪದಾರ್ಥಗಳು ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಿದ್ರೆ ಒಳ್ಳೇದು? ನೋಡಿ, ಇದು ಒಂಥರ ಪೋಕ್ ಮಾಡಿದ್ರು ಬ್ರೈನ್ಗೆ. ನಮ್ಮದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದು 2016 ವೆಬ್ಸೈಟ್ ಅಲ್ಲಿ. ಆವಾಗಲೇ ಇಮ್ಯುನಿಟಿ ಎನಾನ್ಸ್ಗೆ ಮಸಾಲೆ ಕಷಾಯ, ಸ್ಪೈಸ್ ಡ್ರಿಂಕ್ ಅಂತ ರೆಸಿಪಿ ಬರೆದು ಆ ಬುಕ್ ನ ಅಪ್ಲೋಡ್ ಮಾಡಿದ್ದೆ. 2019 ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಆಯುಷ್ ಸೇಮ್ ರೆಸಿಪಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಇಮ್ಯುನಿಟಿ ಎನೌನ್ಸ್ ಆಗ್ತದೆ ಅಂತ. ಅದನ್ನ ನಾನು ಡೆವಲಪ್ ಮಾಡಿದ್ದು 2012 ಅಲ್ಲಿ ವೆನ್ ಐ ವಾಸ್ ಡಿವಿಷನ್ ಕಮಿಷನ್ ಕ್ರಾನಿಕ್ ಡ್ರೈ ಕಾಫಿ. ಏನೆಲ್ಲ ಮಾಡಿ ಅದರ ಪರ್ಮಿಟೇಷನ್ ಡೆವಲಪ್ ಮಾಡಾಕ್ಬಿಟ್ಟೆ. ಇವಾಗ್ಲೂ ಅಷ್ಟೇ ಕಮಿಷನರ್ ಅಲ್ಲಿ ಕುಕ್ಕು ಅದನ್ನ ಮಾಡ್ಕೊಡ್ತಾರೆ. ಏನು ಅದರಲ್ಲಿ ಇಂಪಾರ್ಟೆಂಟ್ ಜಿಂಜರ್ ಅಂದ್ರೆ ಇದು ಶುಂಠಿ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಒಂದು 8-10 ಕಾಳು, ಆಮೇಲೆ ಸಿನಮನ್ ಚಕ್ಕೆ 1 ಇಂಚು, ಆಮೇಲೆ 4 ಲವಂಗ, ಆಮೇಲೆ ಇದು ಯಾವುದು ಇಲಾಚಿ, ದಟ್ ಇಸ್ ಕಾರ್ಡಮಮ್, ಅದು ಒಂದು ಫ್ಯೂ ಗ್ರೈನ್ಸ್. ಅದನ್ನ ಕುಟ್ಬಿಟ್ಟು ಬೆಲ್ಲ ಹಾಕಿ ಬಾಯ್ಲ್ ಮಾಡ್ಬಿಟ್ಟು ತಗೊಂಡ್ರೆ ಎಷ್ಟು ಬ್ಯೂಟಿಫುಲ್, ಹೆಂಗ್ ಇಂಪ್ರೂವ್ ಆಗ್ತಂದ್ರೆ ಯಾವ ಮೆಡಿಸಿನ್ಸ್ ಬೇಕಾಗಿಲ್ಲ ಜ್ವರಕ್ಕೆ. ಆಮೇಲೆ ಕೋಲ್ಡ್ ಕಾಫ್ ಮತ್ತೆ ಇದು ಡ್ರೈ ಕಾಫ್ ಎಲ್ಲ ಹೊರಟೋಗುತ್ತೆ. ನಾವೇನಂದ್ರೆ ಅದು ಒಂದು ಜೋಕ್ ಇದೆ, ಗರ್ಕ ಮುರ್ಗಿ ದಾಲ್ ಕಲ್ ಬರುತ್ತೆ. ಮನೆಯಲ್ಲಿ ಏನ ಅಡಿಗೆ ಮಾಡಿದ್ರು ರುಚಿ ಆಗಲ್ಲ ಗಂಡನಿಗೆ, ಪಕ್ಕದ ಮನೆಯವ್ರು ಮಾಡ್ತಂದ್ರೆ ಅದು ರುಚಿ ಆಗ್ತದೆ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮನೇಲೇ ಮಾಡಿರ್ಲಿ, ಅದನ್ನ ಪಕ್ಕದ ಮನೆಯಲ್ಲಿ ಕೊಟ್ಬಿಟ್ಟು ಅವ್ರು ಮಾಡಿದ್ರು ತಗೊಂಡು ನಿಮ್ಗೆ ಕೊಟ್ರೆ ಅದು ಸಮಥಿಂಗ್ ಅದು ಮೈಂಡ್ ನಲ್ಲಿ ಆ ರೀತಿ ಇದಾಗಿದೆ. ಸೊ ಆದ್ರಿಂದ ನಮ್ಮ ಮನೆ ನಮ್ಮದು ಸ್ಪೈಸಸ್ ಏನ್ ವ್ಯಾಲ್ಯೂ ಇದೆ ಅಂತಂದ್ರೆ ಅನ್ಥಿಂಕಬಲ್. ಮೋಸ್ಟ್ ಪಾಯ್ಸನಸ್ ಅಂದ್ರೆ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಅಂಡ್ ಸಾಲ್ಟ್, ನಾಟ್ ಸ್ಪೈಸಸ್. ಅಯ್ಯೋ ಅವ್ರ ಮನೆಗೆ ಹೋಗಿದ್ದೆ ಮಸಾಲೆ ಜಾಸ್ತಿ ಹಾಕಿದ್ರು ನಾನು ಹೊಟ್ಟೆ ಕೆಡುತ್ತೆ ಅನ್ನೋದು ದರ್ ಇಸ್ ನಾನ್ ಸೆನ್ಸ್. ಒಂದು ಮಕ್ಕಳಿಗೆ ಅನ್ನಬಹುದು, ಅಷ್ಟರಲ್ಲಿ ಎಣ್ಣೆಗಳು ಹಾಕಿದ್ರೆ ತುಪ್ಪ ಹಾಕಿದ್ರೆ ಅದಕ್ಕೆ ಅದು ಇದಾಗಿದೆ. ಬಟ್ ಏನಂದ್ರೆ ನೀವು ಹೇಳಿದ್ರ ಹಾಗೆ ಈ ಮಸಾಲೆ ಪದಾರ್ಥಗಳು ಜಾಸ್ತಿ ಆಯ್ತು ಅಂತಂದ್ರೆ ಆಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾವೆ. ಅದೆಲ್ಲ ಸುಳ್ಳು. ಗ್ರೀನ್ ಚಿಲ್ಲಿ ಸೋ ಇಂಪಾರ್ಟೆಂಟ್, ಮಸಾಲೆ ಇಸ್ ಸೋ ಇಂಪಾರ್ಟೆಂಟ್. ಬಟ್ ಏನು ಅಂದ್ರೆ ಯಾವ ರೀತಿ ಯೂಸ್ ಮಾಡಬೇಕು. ಎಣ್ಣೆ ಹಾಕ್ತಾರೆ ಈಗ, ಸೇ ಫಾರ್ ಎಕ್ಸಾಂಪಲ್ ನಾನ್ ವೆಜಿಟೇರಿಯನ್ಸ್ ಕೆಲವು ಕಡೆ 1 kg 250 ml ಎಣ್ಣೆ ಹಾಕ್ತಾರೆ. ಅದರಲ್ಲಿ ಈರುಳ್ಳಿ ಒಂದು ಅರ್ಧ kg ಹಾಕ್ತಾರೆ. ಅದರಲ್ಲಿ ಎಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿ 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 ಆಮೇಲೆ ಮೀಟ್ ಆಗ್ಲಿ ಚಿಕನ್ ಹಾಕಿ ಮಾಡ್ತಾರೆ. ಅದೇ ಸರಿ ವೆಜಿಟೇಬಲ್ಸ್ ಅಷ್ಟೇ. ಹಂಗಾಗ್ತಂದ್ರೆ ಆರೋಗ್ಯ ಎಲ್ಲಿ ಚೆನ್ನಾಗಿರ್ತೈತೆ. ಸಾತ್ವಿಕ ಫುಡ್ ಅಂದ್ರೆ ಸಿಂಪಲ್ ಒಗ್ಗರಣೆ. ಟ್ರೆಡಿಷನಲಿ ಬಂದಿರೋದೇನು, ಹೆರೋಮ ಬರ್ಬೇಕು ಒಂದ್ ಸ್ವಲ್ಪ, ಆಮೇಲೆ ತುಪ್ಪ ಒಳ್ಳೇದು, ನಿಜ ಒಳ್ಳೇದು ಅಂತ ಇಷ್ಟ ತಿಂದ್ರೆ ಅದು ಯಾವುದೇ ಆಗ್ಲಿ ಅತಿ ಏನಾಗುತ್ತೆ ಅದು ಮಾರ್ಕ ಆಗ್ತೈತೆ, ಅಮೃತ ವಿಷ ಆಗ್ತೈತೆ. ಅಂದ್ರೆ ಈಗ ತಾವು ಹೇಳ್ತಾರೆ ಸರ್, ಇಷ್ಟು ವರ್ಷಗಳ ಕಾಲದಲ್ಲಿ ಈಗಿನ ಒಂದು ಗಣನೆಗೆ ಒಂದು ಕಂಪ್ಯಾರಿಸನ್ ನಾವು ಮಾಡಿದಾಗ ಒಂದು 20 years ಬ್ಯಾಕ್ ಇರುವಂತಹ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಅಥವಾ ಈಗಿನ ಇರುವಂತಹ ಲೈಫ್ ಸ್ಟೈಲ್ಗಳು ಸ್ಪೆಷಲಿ ಫಾರ್ ದ ಯಂಗ್ಸ್ಟರ್ಸ್, ಫುಡ್ ಸ್ಟೈಲ್ ಎಷ್ಟೆಲ್ಲ ಚೇಂಜಸ್ ಆಗಿದೆ. ಈಗಿನ ಯುವತಿಯರಿಗೆ ಈಗಿನ ಆಹಾರ ಪದ್ಧತಿ ಎಷ್ಟು ಡೇಂಜರಸ್. ಅದಕ್ಕೆ ನೋಡ್ರಿ, ಸೋರಿಯಾಸಿಸ್, ಆಟೋಮಿನ್ ಡಿಸಾರ್ಡರ್ಸ್, ಆಮೇಲೆ ಲೇಡೀಸ್ಗೆ ಏನೋ ಬ್ಲೀಡಿಂಗ್ ವಿತ್ ಪೇನ್, ಆಮೇಲೆ ಯುಟ್ರಿನ್ ಫೈಬ್ರಾಯ್ಡ್, PCOD ಪ್ರಾಬ್ಲಮ್ಸ್, ಇನ್ನೂ ಅವ್ರು 19 ವರ್ಷ ಆಗಿಲ್ಲ ಆಗಲೇ ಪ್ರಾಬ್ಲಮ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಏನೆಲ್ಲ ಪ್ರಾಬ್ಲಮ್ಸ್ ಆಗಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಇವೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ನಾವು ನಮ್ಮ ಶರೀರನ್ನ ದೇವಸ್ಥಾನ ಹಂಗೆ ನೋಡ್ಕೊಳ್ಳಲ್ಲ. ಆಮೇಲೆ ಎರಡನೇದು ಬರೀ ಬಾಯಿ ರುಚಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ ಮೂತಿ ನೆಟ್ಟಿಗಿಟ್ಕೊಂಡ್ರೆ ನಿಮ್ಗೆ ಸರಿ ಹೋಗುತ್ತೆ, ನಾನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹಾಕೋಬೇಡ್ರಿ. ಮೂತಿಯಲ್ಲಿ 2 ಇದೆ, ಒಂದು ಸ್ವಾದ, ಒಂದು ಮಾತು. ಆ 2 ನಾವು ಚೆನ್ನಾಗಿತ್ತು ಅಂದ್ರೆ ವಿ ಕ್ಯಾನ್ ಎಂಜಾಯ್ ಅವರ್ ಲೈಫ್ ಮೋರ್ ದೆನ್ 120 years. ನಮಗೇನು ಅಂತಂದ್ರೆ ನಮಗೆ ಮೊದಲನೇದಾಗಿ ಬ್ರೈನ್ ನರಿಶ್ ಮಾಡಲ್ಲ, ಅದ್ರ ಖುಷಿ ಕೊಡಲ್ಲ. ಎರಡನೇದು ಬರೀ ತಿನ್ಬೇಕು ತಿನ್ಬೇಕು ತಿನ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಡಾಕ್ಟರ್ ಬಂದು ಡಯಾಟಿಷಿಯನ್ ಅಂತ ಬಂದು ಕೊನೆಯಲ್ಲಿ ಒಂದಂದ್ರು, ಸರ್ ಮಟನ್ ತಿನ್ಬೋದಾ ಅಂತಂದ್ರು. ನಾನೇನಾದ್ರು ಬೇಗ ಮೆಲಕ್ ಹೋಗ್ಬೇಕಾದ್ರೆ ತಿನ್ನಪ್ಪ ಅಂತ. ಯಾಕೆ ಅಂತಂದ್ರೆ ಬರೀ ತಿನ್ನೋದ್ರಿಂದನೇ ಪ್ರಾಬ್ಲಮ್ ಅಂದಿರೋದು. ಈಗ ಅಟ್ಲೀಸ್ಟ್ ಗ್ಯಾಪ್ ಕೊಡ್ಲಿ, ಸ್ವಲ್ಪ ದಿನ ಬಾಡಿ ಡಿಟಾಕ್ಸ್ ಆಗ್ಲಿ,
ಬಾಡಿನಲ್ಲಿ ನಾವು ಏನ್ ಹೋದ್ರೆ 10 ದಿನ ಊಟ ಮಾಡಲಿಲ್ಲ ಅನ್ನೋದ ನಾವು ಸಾಯಲ್ಲ. Correct. ಬೆಸ್ಟ್ ಎಕ್ಸಾಂಪಲ್ ಈಸ್ ಥೈಲ್ಯಾಂಡ್ ಎಲ್ಲ ಮಕ್ಕಳು 13 ದಿನ ಕೇವಲ ಸಿಕ್ಕಾಕೊಂಡಿದ್ರು, ಓನ್ಲಿ ಆನ್ ಮೆಡಿಟೇಷನ್ ಇದ್ರು. ಸೆಕೆಂಡ್ ಎಕ್ಸಾಂಪಲ್ ರೀಸೆಂಟ್ಲಿ ಉತ್ತರಾಖಂಡ್ ಅಲ್ಲಿ ಇದು ರೋಡ್ ಮಾಡೋ ಹೊತ್ತಿನಲ್ಲಿ ಟನಲ್ ಅಲ್ಲಿ ಸಿಕ್ಕಾಕೊಂಡು 12 days ಇದ್ರು, ಯಾರು ಸುತ್ತಿರ್ಲಿಲ್ಲ. ಅವರವರು ಯೂರಿನ್ ಕುಡ್ಕೊಳ್ತಾ ಇದ್ರು ಡ್ರೈ ಆದಾಗ, ಉಸಿರು ಕಡ್ದಾಗ. ಅಂದ್ರೆ ನಮ್ಮ ಶರೀರ ಅಷ್ಟು ತಾಕತ್ತಿದೆ. ನಾವೇನು ಬರೀ ತಿನ್ಬೇಕು, ಅದಕ್ಕೆ ಹಸಿವಿಲ್ಲ ಅನ್ನೋ ತಿಂತಾ ಇರ್ತೀವಿ. ಆದ್ರಿಂದ ನಾನು ಹೇಳೋದು ಇಷ್ಟೇನೆ, ಹೆಚ್ಚಾಗಿ ಸಲಾಡ್ ಮಾಡೋದು, ಸಲಾಡ್ ತಿನ್ನೋದು ಕಲಿಬೇಕು. ಸಲಾಡ್ ಇವಾಗ ಕುರಿ ಅದು ತಿನ್ನೋದು ಬರೀ ಗ್ರೀನ್ಸ್, ಬಟ್ ಅದರಲ್ಲಿ ಎಲ್ಲಾನು ಫ್ಯಾಟ್ಸ್ ಬರುತ್ತೆ, ಪ್ರೋಟೀನ್ಸ್ ಬರುತ್ತೆ, ಎಲ್ಲ ಇರುತ್ತೆ. ಅದೇ ರೀತಿನೇ ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್, ಇವನ್ ಎಲಿಫೆಂಟ್ ತಗೊಳ್ರಿ. ನಾವೇನು ಬರೀ ಇದು ಅದು, ಆಮೇಲೆ ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲ, ಯಾವುದು ಎಷ್ಟು % ತಗೊಳ್ಬೇಕು ಏನು ಅಂತ. ಸುಮ್ಮನೆ ಗೂಗಲ್ ಹೋಗ್ತೀವಿ, ಎಷ್ಟೆಲ್ಲಾ ಇರ್ತವೆ, ಕನ್ಫ್ಯೂಷನ್ ಮಾಡ್ಕೊಡ್ತೀವಿ. ಸೊ ಆದ್ರಿಂದ ಒಂದು ಕ್ಲಾರಿಟಿ ಇರಲಿ. ನಾನು ಮೋರ್ ದ್ಯಾನ್ 35-40 years ಅಬ್ಸರ್ವೇಷನ್ಸ್ ಮಾಡಿ ಫುಡ್ ಇಸ್ ಎ ಮೆಡಿಸಿನ್ ಅಂತ ಡಯಟ್ ಬುಕ್ ಬರಬೇಕು. ಅಂದ್ರೆ ಫುಡ್ ಇಸ್ ಮೆಡಿಸಿನ್, ಆಹಾರವೇ ಔಷಧ ಅಂತೇಳಿ ರಾಜು ಸರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದರ ಸದುಪಯೋಗ ಪಡ್ಕೋಬೇಕು ಅಥವಾ ಜೀವನ ಚೆನ್ನಾಗಿರ್ಬೇಕು, ಆಹಾರ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ಪುಸ್ತಕವನ್ನ ತಾವೆಲ್ಲರೂ ಸಹಿತ ಓದಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಅಲ್ವಾ ಸರ್? ಯಾಕಂತಂದ್ರೆ ಈಗ ನಾವು ಎಷ್ಟೊಂದ್ ಸರಿ ನಾವು ತಿನ್ನುವಂತ ಆಹಾರಗಳು ಹೇಗಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಯಾವಾಗ ಆಗುತ್ತೆ, ಏನ್ ಕೆಮಿಕಲ್ಸ್ ಗಳು ಮಿಕ್ಸ್ ಆಗಿರುತ್ತೆ ಬಟ್ ಅದು ಬಿಟ್ಟು ಸಹಿತ ಆಹಾರ ಪದ್ಧತಿ, ಬೇಸಿಕ್ ಆಹಾರ ಕ್ರಮ ಹೇಗಿರ್ಬೇಕು ಅನ್ನೋದು ತಾವು ನಮ್ಮ ಜನಸಾಮಾನ್ಯರಿಗೂ ಕೂಡ ಅದು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹಾಗೆ ನೀವು ಪುಸ್ತಕವನ್ನು ಬರೆದಿದ್ದೀರಿ ಅಂತಂದ್ರೆ ನಮ್ಮ ಈ ಒಂದು ಇವತ್ತಿನ ಈ ಒಂದು ಆಹಾರವೇ ಔಷಧಿ ಒಂದು ಕಾರ್ಯಕ್ರಮದಲ್ಲಿ ರಾಜು ಅವರ ಆಹಾರಕ್ಕಾಗಿ ಪಂಚಸೂತ್ರಗಳು ಯಾವ? ನಾನು ಹೇಳೋದು ಪಂಚಸೂತ್ರ ಅಂದ್ರೆ ಅದು ನನ್ನ ಓನ್ ವೇ. ಅದೇ ನಿಮ್ದೆ ಇಟ್ಸ್ ಅ ವೆಲ್ ಡಿಫೈನ್ಡ್. ಫಸ್ಟ್ ಸೂತ್ರ ಯೋಗ. ಯೋಗ ಏನಾದ್ರೂ ಮಾಡ್ಲಿ, ಬಟ್ ಮೆಡಿಟೇಷನ್ ಮರಿಬಾರ್ದು, ಪ್ರಾಣಾಯಾಮ ಮರಿಬಾರ್ದು. ಮೆಡಿಟೇಷನ್ ಬ್ರೈನ್ ಎಕ್ಸರ್ಸೈಸ್, ಆಮೇಲೆ ಪ್ರಾಣಾಯಾಮ ಲಂಗ್ ಎಕ್ಸರ್ಸೈಸ್ ಅಷ್ಟೇ. ಟೆಕ್ನಿಕಲಿ ಸ್ಪೀಕಿಂಗ್, ಲಂಗದ್ದು ಆಕ್ಸಿಜನ್ ಇಂಟೇಕ್ ಎನಾನ್ಸ್ ಆಗುತ್ತೆ ಪ್ರಾಣಾಯಾಮದಿಂದ. ಇದು ಮೆಡಿಟೇಷನ್ ಇಂದ ಎಂಟೈರ್ ಇಂಟರ್ನಲ್ ಆರ್ಗನ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗುತ್ತೆ. ಎರಡನೇದೇನು ಅಂದ್ರೆ ಪ್ರೀಬಯೋಟಿಕ್ಸ್. ಈ ಪ್ರೀಬಯೋಟಿಕ್ಸ್ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಜೀವಾಣುಗಳಿಗೆ ಆಹಾರ. ಹೊಟ್ಟೆನ ಈಗ ದ ಲೇಟೆಸ್ಟ್ ಮೆಡಿಕಲ್ ರಿಸರ್ಚ್ ಅವರು ಹೇಳ್ತಾರೆ, ಇಟ್ ಇಸ್ ಅ ಸೆಕೆಂಡ್ ಬ್ರೈನ್ ಆಫ್ ದ ಬಾಡಿ. ಯಾಕೆ ಅಂತಂದ್ರೆ ಆ ಮೈಕ್ರೋಬ್ಸ್ 10 times of our cells are on our stomach. ಅದಕ್ಕೆ ಗೊತ್ತು ಮೋರ್ ದೆನ್ 80 ಆರ್ಗನ್ಸ್ ಇದೆ, ಯಾವ ಆರ್ಗನ್ಗೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ. ಅದನ್ನು ಸಪರೇಟ್ ಮಾಡೋದಕ್ಕೆ ಅದು ಎನ್ಸೈಮ್ಸ್ ಉತ್ಪತ್ತಿ ಮಾಡಿ, ದಟ್ ವಿಲ್ ಆಕ್ಟ್ ಲೈಕ್ ಎ ಕೆಟಲಿಸ್ಟ್ ಟು ಸಪರೇಟ್ ದಟ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್. ಈಗ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಈಗ ನಾನೇನ್ ಡೆವಲಪ್ ಮಾಡಿದ್ದೀನಿ, ದಿಸ್ ಅರ್ಬನ್ ಫಾರ್ಮುಲೇಷನ್ಸ್ ಮೇ ಬಿ ಆಕ್ಟಿಂಗ್ ಲೈಕ್ ಎ ಪ್ರಿಬಯೋಟಿಕ್ಸ್. ಇಲ್ಲಾಂದ್ರೆ ನನ್ನ ಬರೋರೆಲ್ಲ ಅಂದ್ರೆ ಎಂಡ್ ಸ್ಟೇಜ್ ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗ್ತಾರೆ. ರೀಸೆಂಟ್ಲಿ ನೀವು ತಮಾಷೆ ಹೇಳ್ಬೋದು, ಮಾರ್ನಿಂಗ್ 40-80 minutes ಇನ್ಸುಲಿನ್, ಈವ್ನಿಂಗು 30 minutes. 2-3 ಸರಿ ಬಿದ್ದೋಗಿದ್ದಾರೆ ಅನ್ಕಾನ್ಶಿಯಸ್ ಆಗಿ, ಲೋ ಶುಗರ್ ಆಗಿ. ಇಷ್ಟು ತಗೊಳ್ಳೋರು ಅವ್ರು ಬಂದು ತುಮಕೂರವರು, ಜಸ್ಟ್ ಅವ್ರ ಹೆಂಡತಿ ಮೇಡಮ್ ಅವರು ಗ್ರೇಟ್ ಪರ್ಸನ್, ಬಿಡಿಸಿದ್ದು ಸೇಮ್ ಡೇ 7.5 ಒಳಗಡೆ ಇದ್ರೆ HbA1c, ನಾನು ಏನು ತಗೊಳ್ಳೋದು ಬೇಕಾಗಿಲ್ಲ ಅಂತ ನಾನು ಟ್ರೀಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಮಂತ್ ಬಂದ ರಿಪೋರ್ಟ್ ಕೊಟ್ಟಿದ್ರೆ, ಟೆಸ್ಟ್ ಮಾಡಿದ್ರೆ 6.9 ವಿತ್ ಬೈ ಲಿವಿಂಗ್ 80 units, ಆಲ್ಮೋಸ್ಟ್ 70-80 units ಇನ್ಸುಲಿನ್. ಆ ರೀತಿ ನಮ್ಮ ಬಾಡಿನಲ್ಲಿ ಶಕ್ತಿ ಇದೆ. ಸೊ ಆದ್ರಿಂದ ನಾನು ಇದು ಏನ್ ಯಾಕೆ ಹೇಳಿದೆ ಅಂತಂದ್ರೆ, ಆಹಾರನೇ ಔಷಧಿ, ಆ ಡಿಫೈನ್ಡ್ ಆಹಾರ. ಸೊ ಈಗ ಅಲ್ಲಿ ಪ್ರಿಬಯೋಟಿಕ್ಸ್ ನಾನು ಹೇಳಿದ್ನಲ್ಲ, ಆ ಪ್ರಿಬಯೋಟಿಕ್ಸ್ ಒಂದು ಇದು. ಇಲ್ಲಿ ಬೆಳ್ಳುಳ್ಳಿ ಕೆಲವು ರಿಲಿಜಿಯಸ್ ತಿನ್ನಲ್ಲ, ಆದ್ರೆ ಒಬ್ರು ಹೇಳಿದ್ರೆ ನನಗೆ, ಜೋಶಿ ಅಂತ, ಮಿಸಸ್ ಜೋಶಿ ಅಂತ, ಆಹಾರನ ನೀವು ಔಷಧಿ ತಗೊಳ್ಳೋ ಹೊತ್ತಿನಲ್ಲಿ ಯಾವುದೋ ಒಂದು ಸೂತ್ರ ಇದೆಯಂತೆ, ಒಂದು ರಿಲಿಜಿಯಸ್ ಟೆಕ್ಸ್ಟ್ ಅಲ್ಲಿ, ಹಿಂದೂ ರಿಲಿಜನ್ ನನಗೆ ಗೊತ್ತಿಲ್ಲ ಅದು. ಅದ್ರ ಪ್ರಕಾರ ಎಲ್ಲಾನು ಔಷಧಿ ಆಯ್ತು ಅಂದ್ರೆ ಅದಕ್ಕೇನು ಮನ ಇದೆ ಅಂತ, ಯು ಕ್ಯಾನ್ ಹ್ಯಾವ್. ಸೊ ಗಾರ್ಲಿಕ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡೈಜೆಸ್ಟಿಬಲ್ ಫೈಬರ್ ಇನ್ ದ ಯೂನಿವರ್ಸ್. ಅದು ಗಟ್ಟಲ್ಲಿ ಡೈಜೆಷನ್ ಆಗಲ್ಲ, ಆವಾಗ ಏನಾಗುತ್ತೆ, ಅದು ಊಟವಾಗಿ ಪರಿಣಾಮ ಆಗ್ತದೆ. ಅದಾದ್ಮೇಲೆ 1 ಇಂಚು ಇದು ಯಾವುದು, ಅದು 2-3 ಕಾಳು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ, 1 ಇಂಚು ಹಸಿದು ಶುಂಠಿ ಸ್ಲೈಸ್, 1 ಟೀ ಸ್ಪೂನ್
ಮೊಳಕೆ ಕಟ್ಟಿದ್ದು ಅಥವಾ ನೆನೆಸಿದ್ದು, ಅದನ್ನ ಎವ್ರಿ ಡೇ ಮಾರ್ನಿಂಗ್ ತಗೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಇಲ್ಲಿಂದ ಏನೆಲ್ಲ ಸರಿ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ನರಿಶ್ ಆಗ್ತದೆ ಮೈಕ್ರೋಬ್ಸ್. ಆಮೇಲೆ 3ನೇ ಸೂತ್ರ ಏನು ಅಂತಂದ್ರೆ ಬನಾನಾ ಸ್ಟೆಮ್ ಜ್ಯೂಸ್. ಅದು ಸಿಗ್ಲಿಲ್ಲ ಅಂದ್ರೆ ಬಾಳೆದಿನ ರಸ, ಸಿಗ್ಲಿಲ್ಲ ಅಂದ್ರೆ ಇದು ಏನಂದ್ರೆ ಕನ್ನಡದಲ್ಲಿ ನಾವು ಸೋರೆಕಾಯಿ ಜ್ಯೂಸ್ ಅಂತೀವಿ. ಅದು 2ನೇದು ಸೂತ್ರ. ಅದು ಇದಕ್ಕೆ ಯಾವುದಕ್ಕೆ ಕ್ಯಾಲ್ಸಿಫಿಕೇಶನ್ ಫಾರ್ಮೇಶನ್ಸ್ ಏನಾಗಿರುತ್ತೆ ನಮ್ಮ ಹಾರ್ಟ್ರೀಸ್ ಅಲ್ಲಿ ಅದು ಹೋಗುತ್ತೆ ಅಂತ ನನ್ನ ಭಾವನೆ. ಅಷ್ಟು ಎಫೆಕ್ಟ್ ಇದೆ ಅದು. ಆಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫ್ಲಾಕ್ಸ್ ಡಯಟ್, ಅಗಸೆ ಮಜ್ಜಿಗೆ ಡಿಫೈನ್. ಇದು ಡಾಕ್ಟರ್ ಜೋನಾ ಬಟ್ವಿಗ್ ಮೋರ್ ದೆನ್ 40 ವರ್ಷ ರಿಸರ್ಚ್ ಮಾಡಿರೋದು. ಅದು ಮಿರಕಲ್ ಡ್ರಿಂಕ್ಸ್ ಎಲ್ಲ ಒಳಗೋಗ್ಬಿಟ್ಟು ಕನ್ನಡದಲ್ಲಾದ್ರೂ ಬರೀರಿ, ಮಿರಕಲ್ ಡ್ರಿಂಕ್ಸ್ ಫ್ಲಾಕ್ಸ್ ಡಯಟ್ ಅಂದ್ರೆ ಆಟೋಮೆಟಿಕ್ಲಿ ಬರ್ತದೆ, ಅಗಸೆ ಮಜ್ಜಿಗೆ ಅಂದ್ರೂ ಬರ್ತೈತಿ. ಅದರಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ನಾವು ಅದು ಇನ್ಕಲ್ಕೇಟ್ ಮಾಡ್ಕೊಂಡಿದ್ವಿ. ಎಷ್ಟು ಪವರ್ಫುಲ್ ಅಂದ್ರೆ ಅದು 1 ಗ್ಲಾಸ್ 1 ಚಮಚ ಅಗಸೆ ಬೀಜ, 1 ಚಮಚ ಅಗಸೆ ಎಣ್ಣೆ. ಅದು ಅಗಸೆ ಎಣ್ಣೆ ಶುಡ್ ಬಿ ಇನ್ ಅಲ್ಯೂಮಿನಿಯಂ ಎಪಾಕ್ಸಿ ಕೋಟೆಡ್ ಕ್ಯಾನ್ಸ್. ಅವಾಗಲೇ ಅದು ಆಕ್ಸಿಡೈಸ್ ಆಗಲ್ಲ, ಇಲ್ಲಾಂದ್ರೆ ಅಷ್ಟು ಉಪಯೋಗ ಆಗಲ್ಲ. ಇಲ್ಲಾಂದ್ರೆ ಬರೀ ಬೀಜನೇ ತಗೊಳ್ಳಿ 1 ಟೇಬಲ್ ಸ್ಪೂನ್. 1 ಕಪ್ ಮೊಸರು. ಅದು ಬೀಜನ ಪೌಡರ್ ಮಾಡಬಾರ್ದು, ಮಾಡಿ ಪ್ರಿಸರ್ವ್ ಮಾಡಬಾರ್ದು, ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ಉರಿಬಾರ್ದು ಇದನ್ನು. ಆ ಹಸಿದು ಬೀಜನ ಉರಿಯದೆ ಫ್ರೆಶ್ ಆಗಿ ಮಾಡ್ಕೊಂಡು ಅದರಲ್ಲೇ 1 ಕಪ್ ಮೊಸರು ಹಾಕ್ಬೇಕು. ಎಣ್ಣೆ ಸಿಗದವ್ರು ಎಣ್ಣೆ ಹಾಕ್ಬೇಕು 1 ಟೇಬಲ್ ಸ್ಪೂನ್, ಇಲ್ಲಾಂದ್ರೆ ಬೇಡ. ಆ ಮೊಸರು ಯಾಕೆ ಹಾಕ್ಬೇಕಂತಂದ್ರೆ ಆ ಆಯಿಲ್ಸ್ ಅನ್ನ ವಾಟರ್ ಸಾಲ್ಯುಬಲ್ ಆಗಿ ಕನ್ವರ್ಟ್ ಆಗೋದಕ್ಕೆ. ಹಾಕಿ ಚರ್ನ ಮಾಡ್ಬಿಡ್ತು ಅಂದ್ರೆ ಒಂಥರ ಪೇಸ್ಟ್ ಆದಂಗೆ ಆಗ್ತದೆ. ಬಿಸಿನೀರು ಈಗ ಕೋಲ್ಡ್ ಸೀಸನ್ ಆಗ್ತು ಅಂದ್ರೆ ಬ್ಯೂಟಿಫುಲ್ ಮಜ್ಜಿಗೆ ಆಗ್ತದೆ. ಅದನ್ನ ಬ್ರೇಕ್ಫಾಸ್ಟ್ ಅಲ್ಲಿ ಆಸ್ ಎ ಫಸ್ಟ್ ಕೋರ್ಸ್ ತಗೊಳ್ಬೇಕು. ಅದು 3ನೇ ಸೂತ್ರ. 4ನೇ ಸೂತ್ರ ಏನು ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಹಸಿ ತರಕಾರಿ ಜ್ಯೂಸ್. ಈ ಹಸಿ ತರಕಾರಿ ಜ್ಯೂಸ್ ಅದು ಡಿಫೈನ್ಡ್ B3C4. ಮತ್ತೆ ಅದರಲ್ಲಿ ಹಸಿ ತರಕಾರಿ ಏನೆಲ್ಲ ಇದೆ ತಲೆ ಕೆಡಿಸ್ಕೊಂಡು ಕೊಡೋದು. ಇದು ತಗೊಂಡ್ರೆ ಲಿಪಿಡ್ ಪ್ರೊಫೈಲ್ 1 ತಿಂಗಳಿಗೆ ಆಲ್ಮೋಸ್ಟ್ ನಾರ್ಮಲ್ ಆಗುತ್ತೆ. ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಗೊಳ್ಳೋದೇನ್ ಬೇಕಾಗಿಲ್ಲ, ಬ್ಲಡ್ ಥಿನ್ನರ್ ತಗೊಳ್ಳೋದೇನ್ ಬೇಕಾಗಿಲ್ಲ. ಇದನ್ನ ಡಾಕ್ಟರ್ BM ವೆಂಕಟೇಶ್ ಸಾಹೇಬ್ ತುಂಬಾ ಹೇಳ್ತಾ ಇರ್ತಾರೆ, ಫುಡ್ ಅಲ್ಲೇ ಇದೆ ಅಂತ. 5ನೇದು ಬನಾನಾ ಸ್ಟೆಮ್ ಜ್ಯೂಸ್. ಇದು ಅನ್ಥಿಂಕಬಲ್ ಅಂಡ್ ಇನ್ವ್ಯಾಲ್ಯೂಬಲ್ ಮೆಡಿಸಿನ್ ವ್ಯಾಲ್ಯೂ ಇದೆ. ಎಲ್ರಿಗೂ ಗೊತ್ತು ಕಿಡ್ನಿ ಸ್ಟೋನ್ ಇತ್ತು ಅಂದ್ರೆ ತಗೊಂಡ್ರೆ ರಿಲೀಫ್ ಸಿಗುತ್ತೆ ಅಂತ. ಅದನ್ನ ಹೆಲ್ತಿ ಪರ್ಸನ್ ತಗೊಳ್ಬಹುದು. ಒಂದು ವೇಳೆ ಅದು ಸಿಗ್ಲಿಲ್ಲ ಅಂತಂದ್ರೆ, ಈಗ ನಾರ್ತ್ ಕರ್ನಾಟಕದಲ್ಲಿ ಸಿಗಲ್ಲ, ಸೌತ್ ಅಲ್ಲಿ ಸಿಗುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಕೆಲವು ಏರಿಯಾದಲ್ಲಿ ಸಿಗುತ್ತೆ. ಅವರು ಆಟೋಮೆಟಿಕ್ಲಿ ಸೋರೆಕಾಯಿ ಜ್ಯೂಸ್ ಅದೇ ಜ್ಯೂಸರಲ್ಲಿ ಇದು ಯಾವುದು ಇದು ಶುಂಠಿ, ಆಮೇಲೆ ಮಿಂಟ್ ಸೊಪ್ಪು, ಪುದೀನ ಸೊಪ್ಪು ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಆಮೇಲೆ ದೇ ವಿಲ್ ಸಿ ದ ಸಿ ಚೇಂಜಸ್. ಇದನ್ನ ಬೆಳಗ್ಗೆ ಯೋಗ ಆದ ನಂತರ ತಗೊಳ್ಬೇಕು. ಕರೆಕ್ಟ್. ಅಂದ್ರೆ ಒಟ್ಟಾರೆಯಾಗಿ ಆಹಾರವೇ ಔಷಧಿಯಾಗಿಟ್ಕೊಂಡು ನಾವು ಸೇವಿಸುವಂತಹ ಆಹಾರ ಸೆಲೆಕ್ಟ್ ಮಾಡ್ಕೊಂಡು ತಾವಿರುವಂತಹ ಪಂಚಸೂತ್ರಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಸೇವಿಸುವಂತಹ ಆಹಾರ ಯಾವತ್ತು ಔಷಧೀಯ ಗುಣಗಳನ್ನ ಹೊಂದಿರುತ್ತೆ. ನನಗೇನದು ಇಷ್ಟೇ, ಫಸ್ಟ್ ಬ್ರೈನ್ಗೆ ನರಿಶ್ ಮಾಡಬೇಕು. ದಟ್ ಈಸ್ ಮೆಡಿಟೇಷನ್ ಅಂಡ್ ಪ್ರಾಣಾಯಾಮ. ಆಟೋಮೆಟಿಕ್ಲಿ ಶಕ್ತಿ ಬರ್ತದೆ ಬೆಳಿಗ್ಗೆ. ಅದು ಎಂತ 15 ದಿವಸ ಈಸ್ನೆಸ್ ಆಗೋಗ್ಬಿಡ್ತದೆ. ಅದನ್ನ ಮಾಡಿ ಇದನ್ನ ಮಾಡ್ತಂದ್ರೆ ಅನ್ಥಿಂಕಬಲ್, ಅವ್ರಿಗೆ ಗೊತ್ತಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರಿಗೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಆಹಾರ ಏನೋ ಜೀವನ ಇದೆ ಅಂತ ಹೇಳಿ ಬರೀ ಆಹಾರವನ್ನ ಸೇವನೆ ಮಾಡೋದಲ್ಲ, ಆರೋಗ್ಯಕರವಾದಂತ ಆಹಾರವನ್ನ ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಹಿತಕರ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಜನಸಾಮಾನ್ಯರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ತಾವು ನೀಡಿದರೆ ನಿಮಗೆ ಆತ್ಮೀಯವಾದಂತಹ ಅಭಿನಂದನೆಗಳು. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ.